ಇನ್ನು ಸಿಎಂ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಈ ವಿಶ್ವ ಹಿರಿಯರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಿಎಂ ಪಾಲ್ಗೊಂಡಿದ್ದಾರೆ. ಬರೀ ಒಂದು ಕಾರ್ಯಕ್ರಮ ಅಲ್ಲ, ಹಲವಾರು ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಪಾಲ್ಗೊಳ್ತಾ ಇದ್ದಾರೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಕೂಡ ಸಿಎಂ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ನಾವು ತೋರಿಸ್ತಾ ಇದ್ದೀವಿ ಆ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು. ನೋಡಿ ಸಿಎಂ ಅವರ ಮುಖಮುದ್ರೆ ನೋಡಿ ಹೆಂಗಿದೆ ಅಂತ. ನಿನ್ನೆ ರಾತ್ರಿ ಕೂಡ ನಿದ್ರೆಯಿಲ್ಲ ಅನ್ನುವಂಥ ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಮುಖದಲ್ಲಿ ಲಕ್ಷಣ ಇಲ್ಲ, ಉತ್ಸಾಹ ಮೊದಲೇ ಇಲ್ಲ. ಅತ್ಯಂತ ಸಹಜವಾಗಿಯೇ ಯಾರಿಗಾದರೂ ಹಂಗೆ ಆಗುತ್ತೆ. 40-45 ವರ್ಷ ರಾಜಕೀಯ ಮಾಡಿಕೊಂಡು ಇವಾಗ ಈ ರೀತಿ ಮೇಲಿಂದ ಮೇಲೆ ಕೇಸ್ ಜಡಿಸ್ಕೊಂಡು ಈಗ ಅದು ಇಡೀ ತನಕ ಬಂದು ನಿಂತಿದೆ. ಲೋಕಾಯುಕ್ತದಿಂದ FIR ಆಗಿದೆ. ಕಾರ್ಯಕ್ರಮದಲ್ಲಿ ಒಪ್ಕೊಂಡಿರ್ತಾರೆ, ಪಾಲ್ಗೊಳ್ಳಬೇಕು. ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪಿಸೋಕ್ಕಾಗಲ್ಲ. ಬೆಳಗ್ಗೆ ಒಂದು ಕಾರ್ಯಕ್ರಮ ತಪ್ಪಿಸಿದ್ರು ಪ್ರಶ್ನೆ ಬೇರೆ. ಹಾಗಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಬಿಡೋಕ್ಕಾಗಲ್ಲ. ಬಿಟ್ಟರೂ ಕೂಡ ತಲೆ ಸುಮ್ಮನಿರಲ್ಲ. ಸಾಮಾನ್ಯವಾಗಿ ಮನುಷ್ಯನಿಗೆ ತಲೆಯಲ್ಲಿ ಏನಾದರೂ ಚಿಂತೆ ಬಂತು ಅಂತಂದರೆ ಓಡ್ತಾನೇ ಇರುತ್ತೆ ಆ ಕಡೆಗೆ. ಅದಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಒಳ್ಳೆಯದು. ಬನ್ನಿ, ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರೆ ಸಿಎಂ, ನೋಡೋಣ. ಅದರಿಂದ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ಇದು ಮಾನವ ಸಹಜವಾದದ್ದು. ಬಾಲ್ಯ, ಯೌವನ, ವೃದ್ಧಾಪ್ಯ ಇವೆಲ್ಲ ಮಾನವ ಸಹಜವಾದಂಥ ವಿಚಾರಗಳು. ಅದರಿಂದ ನಾವು ಇವತ್ತು ಬಾಲ್ಯದಲ್ಲಿದ್ದವರು ವಯಸ್ಕರಾಗಲೇಬೇಕು, ವಯಸ್ಕರಾದವರು ವೃದ್ಧಾಪ್ಯವನ್ನು ಅನುಭವಿಸಲೇಬೇಕಾಗ್ತದೆ. ಸೊ ಅವರೆಲ್ಲರೂ ಕೂಡ ಅವರು ಮಾಡಿದಂಥ ಸಾಮಾಜಿಕ ಕೊಡುಗೆಗಳಿದಾವಲ್ಲ, ಅವು ಬಹಳ ಮುಖ್ಯ. ಈಗ ಕೆಲವು ಹಿರಿಯ ನಾಗರಿಕರಿಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದರು. ಈ ಹಿರಿಯರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಬಾಲ್ಯ, ಯೌವನ, ವೃದ್ಧಾಪ್ಯ ಅದ್ರ ಬಗ್ಗೆ ಮಾತಾಡ್ತಾ ಇದ್ದರು. ಇವೆಲ್ಲವೂ ಕೂಡ ನ್ಯಾಚುರಲ್ ಪ್ರಕ್ರಿಯೆಗಳು ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದರು. ನಿಜನೇ, ಅವೆಲ್ಲ ಸಹಜ ಪ್ರಕ್ರಿಯೆಗಳೇ. ಆದರೆ ಏನು ಅಂದರೆ ಈ ಅಕಾಲ ವೃದ್ಧಾಪ್ಯ ಬರಬಾರ್ದು ಯುವಕರಾಗಿದ್ದಂಥ ಸಂದರ್ಭದಲ್ಲಿ. ಇನ್ನು ವೃದ್ಧಾಪ್ಯದಲ್ಲಿ ಆರೋಪಗಳು ಬರಬಾರ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸಿದ್ದರಾಮಯ್ಯ. ಏಕೆಂದರೆ ಇಂಥ ಸಂದರ್ಭದಲ್ಲಿ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಎದುರಿಸುವಂಥ ಬಗೆ ಇದೆಯಲ್ಲ, ಆ ಮನಸ್ಥಿತಿ ಇದೆಯಲ್ಲ, ಅದು ಬಹಳ ಕಷ್ಟ. ನೋಡಿ, ಈಗ ಅವರು ರಾಜಕೀಯ ಬದುಕಿನ ಮುಸ್ಸಂಜೆಯಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ಆರೋಪಗಳ ಮೇಲೆ ಆರೋಪಗಳು. ಆದರೂ ಕೂಡ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಅವರು ಮೈಸೂರಿಗೂ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನೋಡಿ, ಒಂದು ಕಡೆಗೆ ನಿನ್ನೆ ತಾಯಿ ಪತ್ರ ಬರೆದ್ರು, ಇನ್ನೊಂದು ಕಡೆಗೆ ಇವತ್ತು ಮಗ ತಾಯಿಯ ಪತ್ರವನ್ನು ತಗೊಂಬಂದು ನೇರವಾಗಿ ಮೊಡಾಕ್ ಕೊಟ್ಟರು. ಅಲ್ಲಿ ಪ್ರಕ್ರಿಯೆಗಳು ಶುರು ಮಾಡಿ ಅಂತ ಕೂಡ ಹೇಳಿದರು. ಇನ್ನು ಸಿಎಂ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಅಕ್ಟೋಬರ್ 3ನೇ ತಾರೀಕು ಮೈಸೂರು ದಸರಾ ಉದ್ಘಾಟಿಸ್ತಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗ್ತಾರೆ. ಅವರ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀವಿ ನಾವು. ನಾಳೆ ರಾತ್ರಿ 8 ಗಂಟೆಗೆ ವಿಶೇಷ ವಿಮಾನದ ಮುಖಾಂತರ ಅವರು ಪ್ರಯಾಣ ಮಾಡ್ತಾರೆ. HALನಿಂದ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಮಾಡ್ತಾರೆ.